ಆರ್ಟಿಸ್ಟ್ ಸಿಕ್ತು ಅಂತ ಒಂದು ಖುಷಿ ಆಯಿತು ಸರ್. ತುಂಬ ಖುಷಿ ಆಯಿತು. ಏನಂದರೆ ಜನಕ್ಕೆ ನಮ್ದೊಂದು ಸಿನಿಮಾ ಅಂತ ಅಲ್ಲ, ಫಸ್ಟ್ ಡೇ ಫಸ್ಟ್ ಶೋ ಓವರ್ ಆಲ್ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಒಳ್ಳೆ ನೋಟ್ ಬೇಕಿತ್ತು ಅಂತ ನಮಗೆ ಇಷ್ಟ ಆಯಿತು. ಅದೇ ಫುಲ್ಫಿಲ್ ಆಗಿದೆ. ನೋಡೋರೆಲ್ಲ ಅದೇ ಮಾತಾಡ್ತಾ ಇದ್ದಾರೆ. ಸಿನಿಮಾ ರಂಗದ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ, ಅಂದರೆ ಸಿನಿಮಾಗಳ ಬಗ್ಗೆ ಬೇರೆನೇ ಒಂದು ಯೋಚನೆ ಇತ್ತು. ಅದು ಇವಾಗ ಒಂದು ಒಳ್ಳೆ ಪಾಸಿಟಿವ್ ಯೋಚನೆ ಬಂತು ಅಂತ ಈವನ್ ನಮ್ಮ ಅಮ್ಮನೇ ಹೇಳ್ತು. ಇಷ್ಟು ದಿನ ನೀನು ಏನು ಮಾಡ್ತಿದ್ದೆ ಅಂತ ಸಪೋರ್ಟ್ ಮಾಡೋದು ನಮಗೆ ಗೊತ್ತಾಗಲಿಲ್ಲ. ಸೊ ಇದು ನೋಡಾದ್ಮೇಲೆ ಬಿಡಪ್ಪ ಏನೋ ಮಾಡ್ತಿದ್ಯಾ ಅಂತ. ಸೊ ಈ ಥರ ಒಂದೊಳ್ಳೆ ಇಂಟೆನ್ಷನ್ ಬರ್ತಾ ಇದೆ ಸಿನಿಮಾ ರಂಗದ ಬಗ್ಗೆ. ಅದೇ ಖುಷಿ ಸರ್. ನಾವು ಪ್ಲ್ಯಾನ್ ಮಾಡಿದ್ದು ಅದೇ, ಅಚೀವ್ ಆಗಿರೋದು ಅದೇ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಗಿರಿ ತುಂಬ ಹಳೆಯ ಫ್ರೆಂಡು ನನಗೆ. 3-4 ಸಿನಿಮಾ ಮಾಡಿದ್ರು. ಪ್ರತಿ ಸಿನಿಮಾ ತುಂಬ ವಿಶೇಷವಾಗಿ ಮಾಡ್ತಾನೆ, ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾನೆ. ನಾನು ಮೊದಲನೇ ಸಿನಿಮಾ ವಾವಲ್ಲಿ ಮಾಡಿದ್ದೆ, ಅದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದರು, ವಾವಲ್ ಮಾಡಿದೆ, ಅವಾಗಲಿಂದ ಪರಿಚಯ. ಸಿನಿಮಾಗೂ ಭಾಳ ವಿಭಿನ್ನವಾಗಿ ಯೋಚನೆ ಮಾಡ್ತಾನೆ, ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾನೆ, ಸಖತ್ ಒಳ್ಳೆ ಪ್ರಯತ್ನ. ಸಿನಿಮಾದವ್ರಿಗಂತೂ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ. ಒಳ್ಳೇದಾಗಲಿ ಗಿರಿ, ಸೂಪರಾಗಲಿ. ಅಂದರೆ ನಿನ್ನ ಪ್ರತಿಭೆಗೆ ಇನ್ನೂ ಒಂದು ಒಳ್ಳೆ ಸಕ್ಕದಾಗಿರೋ ವೇದಿಕೆ ಸಿಗಬೇಕು, ಆದಷ್ಟು ಬೇಗ ಸಿಗಲಿ. ಜೊತೆಲಿ ಕೆಲಸ ಮಾಡೋ ಒಳ್ಳೇದಾಗಲಿ. ಥ್ಯಾಂಕ್ಸ್ ಸೋ ಮಚ್. ಈ ಸಿನಿಮಾ ನೋಡಿದ ಎಲ್ರಿಗೂ ಈಗ ಸಿನಿಮಾ ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ತೆಗಿಬೇಕು ಅಂದರೆ ಎಷ್ಟು ಕಷ್ಟಪಡ್ತಾರೆ, ಎಷ್ಟೆಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಏನೇನು ಥರ ಪ್ರಾಬ್ಲಮ್ಗಳು ಬರುತ್ತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಸೊ ನಾವು ಅದೇ ಥರ ಬಂದಿದ್ದೀವಿ, ನಿಮಗೂ ಅದೇ ಕತೆ ಹೇಳೋಕ್ಕೆ ನಾವು ಟ್ರೈ ಮಾಡಿದ್ದೀವಿ. ಎಲ್ರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಇನ್ನೂ ಪಿಕ್ಚರ್ಗಳನ್ನ ಎಲ್ಲರೂ ಇನ್ನೂ ಜನಕ್ಕೆ ಬಂದು ಪಿಕ್ಚರ್ ನೋಡೋಕ್ಕೆ ಹೇಳಿ, ನಮಗೆ ಸಪೋರ್ಟ್ ಮಾಡಿಸಿ. ತುಂಬ ಖುಷಿ ಆಗ್ತಿದೆ ಸಿನಿಮಾ ರಿಲೀಸ್ ಆಗಿರೋದು. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಪ್ಲೀಸ್ ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ, ಇದು ಒಂದೇ ನಾವು ಕೇಳೋಕ್ಕೆ ಇಷ್ಟಪಡೋದು. ಸೊ ನೆಕ್ಸ್ಟ್ OTT ನೋಡೋಣ, TV ನೋಡೋಣ ಅಂತ ಪ್ಲೀಸ್ ಅಂದ್ಕೊಂಬಿಡಿ. ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ. ಸೊ ನಿಮಗೂ ಗೊತ್ತಾಗುತ್ತೆ ಸಿನಿಮಾ ಮಾಡೋದು ಅಷ್ಟು ಅಂದರೆ ಅಂದ್ಕೊಂಡಿರೋ ಅಷ್ಟು ಈಸಿ ಅಲ್ಲ, ಬರೀ ಕಲರ್ಫುಲ್ ಪ್ರಪಂಚ ಅಲ್ಲ ಇದು, ನಾವು ಕಷ್ಟಪಡ್ತೀವಿ ಅಂತ. ಸೊ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿ ನೋಡಿ. ಇದು ನಾಟ್ ಜಸ್ಟ್ ಸಿನಿಮಾದವರ ಎಮೋಷನ್ಸ್ ನಿಮಗೆ ಅರ್ಥ ಆಗುತ್ತೆ, ಅವ್ರ ಕಷ್ಟಗಳು ನಿಮಗೆ ಅರ್ಥ ಆಗುತ್ತೆ. ಸೊ ನಾವು ಕೂಡ ಹೇಗೆ ವರ್ಕ್ ಮಾಡ್ತೀವಿ, ನಮ್ಮ ಪರಿಶ್ರಮ ಏನಿರುತ್ತೆ ಮೂವಿಯಲ್ಲಿ ಅನ್ನೋದು ನಿಮಗೂ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆಗಿದೆ ಇವತ್ತು, ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ತುಂಬ ಫಸ್ಟ್ ಡೇ ಫಸ್ಟ್ ಶೋಸ್ ಆಗಲಿ, ಯಾವ್ಯಾವ ಇದು ನೋಡ್ತೀರಾ, ಯಾವ್ಯಾವ ಟೈಮಿಂಗ್ ನೋಡ್ತೀರಾ, ಅದನ್ನೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಂದ್ಕೊಂಡೆ ನೋಡಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಕನ್ನಡ ಜನತೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀನಿ. ನಮಸ್ಕಾರ. ಇದು ಬರೀ ಕನ್ನಡ ಸಿನಿಮಾ ಅಥವಾ ಸಿನಿಮಾ ಮೇಕಿಂಗ್ ಬಗ್ಗೆ ಸಿನಿಮಾ ಅಂತೂ ಅಲ್ಲ, ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ನೀವು ಈ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಒಂದಷ್ಟು ಜ್ಞಾನದ ಜೊತೆ ಒಂದಷ್ಟು ಹಾಸ್ಯ, ಒಂದಷ್ಟು ಎಮೋಷನ್ಸು ಎಲ್ಲ ಮಿಕ್ಸ್ ಆಗಿರೋಂತಹ ಒಂದು ಸಿನಿಮಾ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ಹಾಗೆ ಈ ಸಿನಿಮಾನ ನೋಡಿದ್ರೆ ನಿಮಗೂ ಒಂದು ಸ್ಫೂರ್ತಿ ಸಿಗುತ್ತೆ. ಸಾಕಷ್ಟು ಹೊಸ ಸಿನಿಮಾ ಮಾಡೋರಿಗೆ, ಹೊಸಬರಿಗೆ ಎಲ್ಲರಿಗೂ ಒಂದಷ್ಟು ಒಂದು ಸ್ಫೂರ್ತಿ ಸಿಗುತ್ತೆ. ಮತ್ತು ಅವ್ರಿಗೂ ನಾವು ಸಿನಿಮಾ ಮಾಡಬೇಕು, ನಮ್ಮಲ್ಲೂ ಒಂದು ಛಲ ಇದ್ದರೆ ನಾವು ಏನಾದರೂ ಸಾಧಿಸ್ಬೋದು ಅನ್ನೋ ಒಂದು ಖಂಡಿತ ಭಾವನೆ ಬರುತ್ತೆ. ಆ್ಯಂಡ್ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ನಿಮ್ಮನ್ನು ಬೇಜಾರು ಮಾಡಲ್ಲ, ಅದಂತೂ ನನ್ನ ಸೈಡಿಂದ ನಾನು ಕೊಡೋ ಒಂದು ಭರವಸೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ಇಟ್ಸ್ ಅ ಒನ್ ಟೈಮ್ ವಾಚ್ ಫಾರ್ ಯು ಗೈಸ್. ಸೊ ನಿಮಗೆ ಬೇಜಾರಂತೂ ಮಾಡಲ್ಲ. ಪ್ಲೀಸ್ ನಮ್ಮನ್ನು ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಡೇ ಫಸ್ಟ್ ಶೋ ಇದು ಸುಮಾರು ಜನಕ್ಕೆ ಇಂಡಸ್ಟ್ರಿಲಾಗಲಿ ಬೇರೆಯವ್ರಿಗಾಗಲಿ ಎಲ್ಲರಿಗೂ ಕನಸಿರುತ್ತೆ. ಸೊ ಅದೇ ಮೇಲೆ ಒಂದು ಫಿಲಮ್ ಮಾಡಿರೋದು. ಇದು ಕಾಮನ್ ಆಡಿಯನ್ಸು ಒಂದು ಪರ್ಸ್ಪೆಕ್ಟಿವ್ ನೋಡಿದ್ರೆ ಟೆಕ್ನಿಷಿಯನ್ಸ್ಗಳು ತುಂಬ ಅನುಭವ ಆಗುವಂಥ ಒಂದು ಫಿಲಮ್ ಇದು. ಎಲ್ಲರೂ ಸಿನಿಮಾ ಇಂಡಸ್ಟ್ರಿ ಆಗಲಿ ಕಾಮನ್ ಆಡಿಯನ್ಸ್ ಆಗಲಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಗೆ ಏನು ಫೀಲ್ ಆಗುತ್ತೆ ನೋಡಿ. ಆಮೇಲೆ ಕೊನೆಯಲ್ಲಿ ನಿಮಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ನೀವು ನಿಮ್ಮ ಮನಸ್ಸಲ್ಲಿ ಏನಿರೋದು ಬರೆದಾಕಿ, ಇಲ್ಲ ಏನಾದ್ರು ತಪ್ಪಿದ್ರು ನಮಗೆ ಹೇಳಿ, ನಾವು ಅದನ್ನು ತಿದ್ಕೊಂತೀವಿ. ಥ್ಯಾಂಕ್ ಯು. ನಾನು ಸಿಗಲಿಲ್ಲ ಅಂದರೆ ಈ ಸಿನಿಮಾ ರಿಲೀಸ್ ಆಗ್ತಾ ಇರಲ್ಲ. ಯಾಕೆಂದರೆ ಆರ್ಟಿಸ್ಟ್ ಕದಿಯೋದೆ ನಾನು ಅಲ್ಲಿ ಸಿನಿಮಾದಲ್ಲಿ. ಸೊ ಹಾಗಾಗಿ ನಾನು ಸಿಗಲಿಲ್ಲ ಅಂದರೆ ಸಿನಿಮಾ ರಿಲೀಸ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಸ್ಟ್ಗಳಿಗಾಗಲಿ ಅಥವಾ ಟೆಕ್ನಿಷಿಯನ್ಸ್ಗಾಗಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ. ಇವಾಗ ನಾವು ಸ್ಕ್ರೀನ್ ಮೇಲೆ ನಮ್ಮನ್ನು ನಾವು ನೋಡ್ಕೊಂಡಾಗ ಗೊತ್ತಾಗ್ತಾ ಇದೆ ಅದು ಸಿನಿಮಾದಲ್ಲಿ ಏನು ಕಷ್ಟ ಇದೆ ಅಂತ. ಅಂದರೆ ನಾರ್ಮಲ್ ಆಡಿಯನ್ಸಿಗೆ ಸಿನಿಮಾದಲ್ಲಿ ಏನು ಕಷ್ಟ ಇದೆ ಅನ್ನೋದು ಗೊತ್ತಿರಲ್ಲ. ಸೊ ಇಲ್ಲಿ ಈ ಸಿನಿಮಾದಲ್ಲಿ ಎಲ್ಲ ಅದನ್ನು ತೋರಿಸಿದ್ದಾರೆ. ದಯವಿಟ್ಟು ಸಿನಿಮಾದವ್ರ ಕಷ್ಟನ ಅರ್ಥ ಮಾಡಿಕೊಂಡು ಸಿನಿಮಾ ನೋಡಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋ ಅಂಥ ಅವಕಾಶ ಕೊಡಿ ಅಂತ ಕೇಳ್ಕೊತಿದ್ದೀನಿ ಎಲ್ಲರಿಗೂ. ಧನ್ಯವಾದ.